ಎಲ್ಲ ವೀಕ್ಷಕರು ನಮಸ್ಕಾರ. ನಾವು ಇಲ್ಲಿವರೆಗೆ 2024-25ನೇ ಸಾಲಿನ KSEAB ಮಂಡಳಿಯವರು ಬಿಡುಗಡೆ ಮಾಡಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಪ್ರಶ್ನೆಗಳನ್ನು ಹಂತ ಓದಿದ್ವಿ ಸ್ನೇಹಿತರೆ. ಇವತ್ತಿನ ದಿನ 27ನೇ ಪ್ರಶ್ನೆ ಅಂತ ಐತಿ. ಜೊತೆಗೆ ಪಾಸಿಂಗ್ ಪ್ಯಾಕೇಜ್ ಮಕ್ಕಳಿಗೆ ಬಹಳ ಸುಲಭವಾದಂಥ ಪ್ರಶ್ನೆ ಇದು ಕೂಡ ಅಂತ. ಓಕೆ, ಹಾಗಾಗಿ ಪಾಸಿಂಗ್ ಪ್ಯಾಕೇಜ್ನಲ್ಲಿ ಕೂಡ ಈ ಒಂದು ಪ್ಲೇಲಿಸ್ಟಿಗೆ ಇದನ್ನು ಸೇರಿಸ್ತಾ ಇದ್ದೀನಿ. ದಯವಿಟ್ಟು ಸ್ನೇಹಿತರೆ ಇದನ್ನ ಅರ್ಥ ಮಾಡಿಕೊಂಡ್ರೆ 3 ಅಂಕಗಳು ಪಕ್ಕಾ ಆಗಿರ್ತವು ಅಂತ. ಓಕೆ, ಹಾಗಾದ್ರೆ 3 ಅಂಕಗಳನ್ನ ಸುಲಭವಾಗಿ ಈ ಅಧ್ಯಾಯದಲ್ಲಿ ಹೇಗೆ ತೆಗಿಬಹುದು ಅನ್ನೋದನ್ನ ನಾವು ನೋಡ್ಕೊಂಡು ಬರೋಣ. ಈ ಸಂಖ್ಯಾಶಾಸ್ತ್ರ ಪಾಠದಲ್ಲಿ ಒಂದು ಬಹುಲಕ ಕಂಡುಹಿಡಿದು, ಒಂದು ನೇರ ವಿಧಾನದಿಂದ ಸರಾಸರಿ ಕಂಡುಹಿಡಿದು, ಒಂದು ಮಧ್ಯಾಂಕ ಕಂಡುಹಿಡಿದು, ಈ 3ರಲ್ಲಿ ಒಂದು ಫಿಕ್ಸ್ ಇರ್ತತಿ. ಹಾಗಾಗಿ 3ನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಒಂದು 3 ಅಂಕಗಳನ್ನ ನಾವು ಸುಲಭವಾಗಿ ಪಡ್ಕೊಳ್ಬಹುದು ಅಂತ ಹೇಳ್ತಾ, ಹಾಗಾದ್ರೆ ಬನ್ನಿ ಇಲ್ಲಿ ಒಂದು ಕೆಳಗಿನ ವರ್ಗೀಕೃತ ದತ್ತಾಂಶಗಳ ಬಹುಲಕ ಕಂಡು ಹಿಡಿಯಿರಿ ಅಂತ ಇತ್ತು. ವೆರಿ ಸಿಂಪಲ್ ಪ್ರಶ್ನೆ. ಹಾಗಾದ್ರೆ ಮೊದಲ ಬಹುಲಕವನ್ನ ಹೇಗೆ ಕಂಡುಹಿಡಿಬೇಕು ಅನ್ನೋದನ್ನು ನಾವು ಅರ್ಥೈಸ್ಕೊಳ್ಳೋಣ. ಇಲ್ಲಿ ಬಹುಲಕವನ್ನ ಹೇಗೆ ಕಂಡುಹಿಡಿತೀವಿ ಅಂದ್ರೆ ಇದು ವರ್ಗಾಂತರ CI. ನೆಕ್ಸ್ಟ್ ಆವೃತ್ತಿ ಫ್ರೀಕ್ವೆನ್ಸಿ, ಇಟ್ ಇಸ್ F, ಇಟ್ ಇಸ್ CI. ಓಕೆ, ಇಲ್ಲಿ ಗರಿಷ್ಠ ಆವೃತ್ತಿಯನ್ನ ಹೊಂದಿರುವಂತಹ ವರ್ಗಾಂತರವನ್ನ ಬಹುಲಕವಿರುವ ವರ್ಗಾಂತರ ಅಂತ ಕಂಡುಹಿಡಿಬಹುದಷ್ಟೇ. ಬಟ್ ಎಕ್ಸಾಕ್ಟ್ ಬಹುಲಕವನ್ನ ಕಂಡುಹಿಡ್ಲಿಕ್ಕೆ ಆಗಲ್ಲ. ಗರಿಷ್ಠ ಆವೃತ್ತಿಯನ್ನು ಹೊಂದಿರುವಂತಹ ವರ್ಗಾಂತರದಲ್ಲಿ ಬಹುಲಕವಿದೆ ಅಂತ ನಾವು ಅರ್ಥೈಸ್ಕೊಳ್ತೀವಿ. ಹಂಗಾಗಿ 12ರಿಂದ 16 ಒಳಗೆ ಬಹುಲಕ ಐತಿ. ಇದು ಗರಿಷ್ಠ ಆವೃತ್ತಿನ ಹೊಂದಿರೋದು. ಹಂಗಾರೆ ಇದನ್ನ ನಿರ್ಧರಿಸಿದ ಮೇಲೆ ಇದಕ್ಕೆ ಸಂಬಂಧಪಟ್ಟಂತ ಒಂದು ಫಾರ್ಮುಲಾವನ್ನ ಏನಾದ್ರೂ ನಾವು ಕಂಡುಕೊಂಡ್ವಿ ಅಂದ್ರೆ ಅದರಲ್ಲಿರುವಂತಹ ಅಂಶಗಳನ್ನ ತಿಳ್ಕೊಂಡ್ರೆ ಇದರಾಗಿರುವಂತಹ ಡೇಟಾಗಳನ್ನ ಆ ಸೂತ್ರದ ಪ್ರಕಾರ ನಾವು ಬರ್ಕೊಂಡ್ರೆ ಅರ್ಥೈಸ್ಕೊಳಕ್ ಆಗ್ತೈತಿ. ಹಂಗಾರ ಸೂತ್ರವನ್ನ ನಾವೇನ್ ಬರಿತೀವಿ ಅಂತಂದ್ರೆ ಬಹುಲಕ ಈಸ್ ಈಕ್ವಲ್ L ಪ್ಲಸ್ ಇಂಟು ಬ್ರಾಕೆಟ್ L ಪ್ಲಸ್ ಇದು F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಅಂತ ಇಂಟು ಬ್ರಾಕೆಟ್ H ಅಂತ. ಹಂಗಾರೆ ಇಲ್ಲಿರುವಂತಹ ಅಂಶಗಳನ್ನು ನಾವು ಒಂದೊಂದಾಗಿ ತಿಳ್ಕೊಂಡಕ್ಕೆ ಬಂದ್ರೆ ಅದರಲ್ಲಿರುವ ಡೇಟಾವನ್ನು ನಾವು ಸುಲಭವಾಗಿ ಬರೀಬಹುದು. ಓಕೆ, L ಅಂದ್ರೆ ಇಲ್ಲಿ ಬಹುಲಕವಿರುವ ವರ್ಗಾಂತರದ ಕೆಳಮಿತಿ. L ಅಂದ್ರೆ ಇಲ್ಲಿ ಬಹುಲಕ ಇರುವುದನ್ನ ಗರಿಷ್ಠ ಆವೃತ್ತಿ ಇರುವಂತಹ ವರ್ಗಾಂತರ ಅಂತ ಗುರುತಿಸಿದೀವಿ. ಈ ವರ್ಗಾಂತರದ ಕೆಳಮಿತಿ ಅಂದ್ರೆ 12 ಅಂತ ಅರ್ಥ ಇಲ್ಲಿ. ಓಕೆ, L. ನೆಕ್ಸ್ಟ್ F1 ಅಂದ್ರೆ ಬಹುಲಕವಿರುವ ವರ್ಗಾಂತರ. ಓಕೆ, ನೆಕ್ಸ್ಟ್ F0 ಬಹುಲಕವಿರುವ ವರ್ಗಾಂತರದ ಆವೃತ್ತಿ. ಓಕೆ, F2 ಅಂದ್ರೆ ಬಹುಲಕವಿರುವ ವರ್ಗಾಂತರದ ಮುಂದಿನ ಆವೃತ್ತಿ. H ಅಂದ್ರೆ ವರ್ಗಾಂತರದ ಗಾತ್ರ. ಓಕೆ, ಹಂಗಾರೆ ನಾವು ಇದನ್ನ ಇದೇ ಸೂತ್ರವನ್ನ ನಾವು ಈ ಡೇಟಾಕ ಏನಾದರೂ ಮಾರ್ಪಾಡು ಮಾಡಿಕೊಂಡು ಡೇಟಾ ಬರ್ಕೊಳ್ಳೋಣ. ಓಕೆ, ಫಸ್ಟ್ ಒನ್ ನನಗೆ L ಬೇಕು. L ಇಸ್ ಈಕ್ವಲ್ ಟು ಬಹುಲಕವಿರುವ ವರ್ಗಾಂತರದ ಕೆಳಮಿತಿ. ನಾನೀಗಾಗಲೇ ಹೇಳೀನಿ ಬಹುಲಕವನ್ನ ಕಂಡುಹಿಡಿಯೋದು ಹೇಗೆ ಅಂತ. ಗರಿಷ್ಠ ಆವೃತ್ತಿಯನ್ನ ಹೊಂದಿರುವಂತಹ ವರ್ಗಾಂತರದಲ್ಲಿ ಬಹುಲಕವಿದೆ. ಹಾಗಾದ್ರೆ ಗರಿಷ್ಠ ಆವೃತ್ತಿ ಇರುವಂತಹ ವರ್ಗಾಂತರ ಅಂದ್ರೆ 12ರಿಂದ 16. ಆ ಬಹುಲಕವಿರುವ ವರ್ಗಾಂತರದ ಕೆಳಮಿತಿ, ಇದರ ಕೆಳಮಿತಿ ಅಂದ್ರೆ 12. ಓಕೆ, ಕ್ಲಿಯರಾ? ನೆಕ್ಸ್ಟ್ F1 ಇಸ್ ಈಕ್ವಲ್ ಟು ಬಹುಲಕವಿರುವ ವರ್ಗಾಂತರದ ಆವೃತ್ತಿ. ಓಕೆ, ಆವೃತ್ತಿ ಅದು ಆಕ್ಚುಲಿ 10. ಇನ್ನ F0 ಅಂತಂದ್ರೆ ಬಹುಲಕವಿರುವ ವರ್ಗಾಂತರದ ಹಿಂದಿನ ವರ್ಗಾಂತರದ ಆವೃತ್ತಿ. ಇದು ಬಹುಲಕವಿರುವ ವರ್ಗಾಂತರ ಆವೃತ್ತಿ, ಅದ್ರ ಹಿಂದಿನ ಅಂದ್ರೆ 7. ಓಕೆ, F1 ಈಸ್ ಈಕ್ವಲ್ ಟು F2 ಈಸ್ ಈಕ್ವಲ್ ಟು ಬಹುಲಕವಿರುವ ವರ್ಗಾಂತರದ ಮುಂದಿನ ವರ್ಗಾಂತರದ ಆವೃತ್ತಿ. ಅದರ ಮುಂದಿನ ವರ್ಗಾಂತರ ಆವೃತ್ತಿ, ಅದರ ಮುಂದಿನ ವರ್ಗಾಂತರ ಇದು, ಅದರ ಆವೃತ್ತಿ ಇದಂದ್ರೆ ಇದು 1. Therefore H is equal to ವರ್ಗಾಂತರದ ಗಾತ್ರ 0 to 4, ಇಟ್ ಮೀನ್ಸ್ 4. ಹಂಗಾರೆ ಈಗ ನನಗೆ ಬೇಕಾಗಿರುವಂತ ಡಾಟಾ ಎಲ್ಲ ಸಿಕ್ತು. ಈ ಫಾರ್ಮುಲಾದಲ್ಲಿ ನಾವೇನ್ ಮಾಡ್ಬೇಕು,
ಆದೇಶ ಮಾಡೋಣ. ಬಹುಲಕ ಈಸ್ ಈಕ್ವಲ್ ಟು ಎಲ್ ಪ್ಲಸ್ into bracket f1 minus f0 all divided by 2f1 minus f0 minus f2 into h. ಇದರೊಳಗೆ ಬೆಲೆಯಲ್ಲಿ ಇವೆಲ್ಲವುಗಳನ್ನ ಆದೇಶ ಮಾಡಿದ. ಎಲ್ ಅಂದ್ರೆ 12 ಪ್ಲಸ್ f1 ಅಂದ್ರೆ 10 ಮೈನಸ್ f0 ಅಂದ್ರೆ 7 ಹೋಲ್ ಡಿವೈಡೆಡ್ ಬೈ 2 into f1 ಅಂದ್ರೆ 10 ಮೈನಸ್ f0 ಅಂದ್ರೆ 7 ಮೈನಸ್ f2 ಅಂದ್ರೆ 1 ಇಂಟು 4. ಓಕೆ, ಈಸ್ ಈಕ್ವಲ್ ಟು 12. ಇದನ್ನ ಸುಲಭೀಕರಿಸೋಣ. 10 7 ಹೋದ್ರೆ 3 ಡಿವೈಡೆಡ್ ಬೈ 10 20 7 1 8. ಇವೆರಡು ಮೈನಸ್ ಋಣ ಪೂರ್ಣಾಂಕಗಳು ಮತ್ತೆ ಯಾವಾಗಲೂ ಋಣ ಆಗಿರುತ್ತೆ. 7 1 8 10 20 20 ಮೈನಸ್ 8 ಇಂಟು 4 ಈಸ್ ಈಕ್ವಲ್ ಟು 12 ಪ್ಲಸ್ ಇಂಟು ಬ್ರಾಕೆಟ್ 3 ಡಿವೈಡೆಡ್ ಬೈ 20 8 ಹೋದ್ರೆ 12. ಓಕೆ, ಇಂಟು 4 3 1 3 4 4 1 4 1 ಈಸ್ ಈಕ್ವಲ್ ಟು 12 ಪ್ಲಸ್ ಇಲ್ಲೆಲ್ಲ ಏನಿಲ್ಲ ಅಂದ್ರೆ ನಾವು ಇಷ್ಟಕ್ಕೆ ಬಿಟ್ಬಿಡ್ತೀವಿ, ಇದನ್ನೇ ತಪ್ಪು ಮಾಡೋದು ನಾವು. ಬಟ್ ಇಲ್ಲೆಲ್ಲ ಅದ್ರದ್ದು ಇದು ಏನಾಗಿರ್ತೈತಿ, 1 ಆಗಿರ್ತೈತಿ. therefore 13 ಬಹುಲಕ is equal to 13 ಅಂತ ನಾವಿಲ್ಲಿ ಸುಲಭವಾಗಿ ಹೇಳ್ಬೋದು ಸ್ನೇಹಿತರೆ. ಹೀಗೆ ಮೊದಲು ನಾವು ಇದನ್ನು ತಿಳ್ಕೊಳ್ಬೇಕು, ಅರ್ಥೈಸ್ಕೊಳ್ಬೇಕು ಯಾವ ಏನು ಅಂತ. ಅದನ್ನ ಸೂತ್ರದೊಳಗೆ ಡೇಟಾ ಬರ್ಕೊಂಡು ಸೂತ್ರದೊಳಗೆ ಆದೇಶ ಮಾಡಿ ಬಹಳ ಸುಲಭವಾಗಿ ಲೆಕ್ಕಗಳನ್ನು ಬಿಡಿಸ್ಬೋದು. ಇದು ಕೂಡ ನಾವು ಪಾಸಿಂಗ್ ಪ್ಯಾಕೇಜ್ ಅಲ್ಲಿ ಕೂಡ ನಾವು ಇದನ್ನ ಪ್ಲೇ ಲಿಸ್ಟ್ ನೊಳಗೆ ಇಡ್ತೀವಿ ಅಂತ ಹೇಳ್ತಾ ಸ್ನೇಹಿತರೆ, ಮತ್ ಮುಂದಿನ ಒಂದು ಸುಲಭವಾದಂತ ಲೆಕ್ಕವನ್ನ ನಾವು ತಗೊಂಡ್ ಬರೋ ಪ್ರಶ್ನೆಗೆ ಏನೈತಿ ಅಂತಂದ್ರ ಅಥವಾ ಪ್ರಶ್ನೆ ಇದೆ. ಅಥವಾ ಪ್ರಶ್ನೆ ಏನೈತೆ ಅಂದ್ರೆ ಈ ಕೆಳಗಿನ ವರ್ಗೀಕೃತ ದತ್ತಾಂಶಗಳ ಮಧ್ಯಾಂಕ ಕಂಡುಹಿಡಿಯಿರಿ ಅಂತ ಇರುತ್ತೆ. ಇಟ್ ಈಸ್ ಆಲ್ಸೋ ಏನಿದು ಪಾಸಿಂಗ್ ಪ್ಯಾಕೇಜ್ ಒಳಗೆ ಬರುವಂತದ್ದು ಸ್ನೇಹಿತರೆ. ವಿದ್ಯಾರ್ಥಿಗಳೇ, ಏನು ಕಲಿಕೆಯಲ್ಲಿ ಹಿಂದುಳಿದಂತ ಮಕ್ಕಳು ಪಾಸಿನ ಕಡೆಗೆ ಗಮನ ನೀಡಬೇಕೋ ಅವ್ರಿಗೆ ಕೂಡ ಇದು ಅತ್ಯುತ್ತಮವಾದಂತಹ ಒಂದು 3 ಅಂಕದ ಪ್ರಶ್ನೆ ಅಂತ ಅನ್ಕೊಳ್ತೀವಿ. ಇಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಅಥವಾ ಪ್ರಶ್ನೆ 27ನೇ ಪ್ರಶ್ನೆಗೆ ಅಥವಾ ಪ್ರಶ್ನೆ ಇದೆ. ನೋಡೋಣ. ಮಧ್ಯಾಂಕ ಕಂಡುಹಿಡಿಯಿರಿ ಅಂದ್ರೆ ಮಧ್ಯಾಂಕ ಕಂಡುಹಿಡಿಲಿಕ್ಕೆ ನಾವು ಹೇಗೆ ಗುರುತಿಸ್ಕೋಬೇಕು ಏನು ಎತ್ತ ಅಂತ ಮೊದಲು ಅರ್ಥೈಸ್ಕೊಳ್ಳೋಣ. ಮೊದಲು ವರ್ಗಾಂತರವನ್ನು ಕಂಡುಹಿಡಿಬೇಕಾದಾಗ ಸಂಚಿತ ಆವೃತ್ತಿಯನ್ನ ಕಂಡುಹಿಡಿಬೇಕು. ಅದಕ್ಕೆ CF ಅಂತ ಕರಿತೀವಿ, ದ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಅಂದ್ರೆ ಫ್ರೀಕ್ವೆನ್ಸಿ ಇರುತ್ತೆ, ದ ಕ್ಲಾಸ್ ಇಂಟರ್ವಲ್ ಇರುತ್ತೆ, ವರ್ಗಾಂತರ ಅಂತ ಕರಿತೀವಿ. ಹೆಂಗ್ ಸಂಚಿತ ಆವೃತ್ತಿಗಳನ್ನ ಕಂಡುಹಿಡಿಬೇಕು ಅಂದ್ರೆ ಇಲ್ಲಿ ನೋಡ್ರಿ 2, ಈ 2 ಪ್ಲಸ್ 4 6 ಇಲ್ಲಿ ಬರುತ್ತೆ. 6 ಪ್ಲಸ್ 8 14, 14 ಪ್ಲಸ್ 5 19, 19 1 20. ಈ ಸಂಚಿತಾವೃತ್ತಿಯ ಇದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಕಡಿಮೆ ಇರುವ ವಿಧಾನದ ಸಂಚಿತಾವೃತ್ತಿ ಅಂತ ಕರಿತೀವಿ. ಓಕೆ, ಕಡಿಮೆ ಇರುವುದರಿಂದ ಹೆಚ್ಚಿಗೆ ಆಗ್ತೈತಿ, ಅದರಿಂದ ಇದನ್ನ ಕಡಿಮೆ ಇರುವ ವಿಧಾನದ ಸಂಚಿತಾವೃತ್ತಿ ಅಂತ ಕರಿತೀವಿ. ಹಂಗಾರೆ ಇವನ್ನೆಲ್ಲವನ್ನು ಸೇರಿಸೋಣ. ಇದು ಕೂಡ n ಈಸ್ ಈಕ್ವಲ್ ಟು ಏನಾಗ್ತೈತಿ 20 ಅಂತ. n ಮೀನ್ಸ್ ಪ್ರಾಪ್ತಾಂಕಗಳ ಸಂಖ್ಯೆ, ಆವೃತ್ತಿ, ಒಟ್ಟು ಆವೃತ್ತಿ ಅಂತ ಕರಿತೀವಿ. therefore ಇದು ಇದಕ್ಕೆ ಸಮ ಇರಬೇಕು ಅಂದ್ರೆ ನಿಮ್ಮ ಸಂಚಿತ ಆವೃತ್ತಿ ಕರೆಕ್ಟ್ ಇದೆ ಅಂತ. ಹಂಗಾರೆ ಇದಕ್ಕೆ ಸಂಬಂಧಪಟ್ಟಂತ ಫಾರ್ಮುಲಾ ಏನೈತಿ, ಅದಕ್ಕೆ ಸಂಬಂಧಪಟ್ಟಂತ ಅಂಶಗಳನ್ನ ನಾವು ನೋಡ್ಕೊಂಡು ಬರೋಣ. ಮಧ್ಯಾಂಕ ಈಸ್ ಈಕ್ವಲ್ ಟು ಎಲ್ ಪ್ಲಸ್ ಇಂಟು ಬ್ರಾಕೆಟ್ n/2 ಮೈನಸ್ CF ಡಿವೈಡೆಡ್ ಬೈ F ಇಂಟು H. ಓಕೆ, ಇಟ್ ಈಸ್ ಎ ಫಾರ್ಮುಲಾ. ಹಂಗಾರೆ ಇಲ್ಲಿ n/2 ಅಂತಂದ್ರೆ ಇಲ್ಲಿ ಪ್ರಾಪ್ತಾಂಕಗಳ ಸಂಖ್ಯೆ ಐತಿ, ಡಿವೈಡೆಡ್ ಬೈ 2 ಮಾಡ್ತೀವಿ. L ಅಂದ್ರ ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ, ವರ್ಗಾಂತರದ ಕೆಳಮಿತಿ. ಮಧ್ಯಾಂಕವಿರುವ ಆವೃತ್ತಿಯ ಕೆಳಮಿತಿ ಅಂತ ಕರಿತೀವಿ. ಮಧ್ಯಾಂಕವನ್ನು ಹೇಗೆ ಕಂಡುಹಿಡಬೇಕು ಅನ್ನೋದು ನೋಡೋಣ. ಓಕೆ, ಮೊದಲು ಈ ಅಂಶಗಳು ಗೊತ್ತಾಗಲಿ. n/2, n ಈಸ್ ಪ್ರಾಪ್ತಾಂಕಗಳ ಸಂಖ್ಯೆ, n ಪ್ರಾಪ್ತಾಂಕಗಳ ಸಂಖ್ಯೆ ಅಂದ್ರ ದ ಸಿಗ್ಮಾ F ಅಂತ ಅರ್ಥ, ಸಂಖ್ಯೆ. CF ಅಂದ್ರೆ ಮಧ್ಯಾಂಕವಿರುವ ಆವೃತ್ತಿಯ ಹಿಂದಿನ ಸಂಚಿತ ಆವೃತ್ತಿ.
ಹಿಂದಿನ ಸಂಚಿತ ಆವೃತ್ತಿ. ನೋಡೋಣ ಈಗ ಹೆಂಗಂತ. ನೆಕ್ಸ್ಟ್ ಎಫ್ ಈಸ್ ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ. Therefore, H is ವರ್ಗಾಂತರದ ಗಾತ್ರ ಅಂತ. ಇಷ್ಟು ಗೊತ್ತಾಗ್ಬೇಕು. ಸಿ ಎಫ್ ಮಧ್ಯಾಂಕವಿರುವ ಆವೃತ್ತಿಯ ಹಿಂದಿನ ಸಂಚಿತ ಆವೃತ್ತಿ, ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ, ವರ್ಗಾಂತರದ ಗಾತ್ರ. ಹಂಗಾರೆ ಇಲ್ಲಿ ಹೇಗೆ ಕಂಡುಹಿಡಿಬೇಕು ಅನ್ನೋದನ್ನ ಬರ್ಕೊಂಡ್ಬಿಡೋಣ. ಎಲ್ ಈಸ್ ಈಕ್ವಲ್ ಟು ಮಧ್ಯಾಂಕವಿರುವ ವರ್ಗಾಂತರದ ಕೆಳಮಿತಿ. ಹೆಂಗ್ ಕಂಡುಹಿಡಿತೀವಿ ಇದನ್ನ ಅಂದ್ರೆ, ಮೊದಲ n/2 ಮಾಡ್ತೀವಿ. Therefore, n is 20 divided by is equal to 10. ಹಂಗಾರೆ ಈ n/2 ಮಾಡಿದಾಗ ಸಿಗುವಂತ ಈ ಸಂಖ್ಯೆಯ ಕಿಂತ ಹೆಚ್ಚಿನದಾದಂತ ಅಂದ್ರೆ ಹತ್ತಿರವಿರುವಂತಹ ಸಂಚಿತ ಆವೃತ್ತಿ ಎಲ್ಲೈತಿ ಅಂತ ಕಂಡುಹಿಡಿಬೇಕು ನಾನು. 10, ಇದು 6 ಐತಿ. Therefore, ಅದಕ್ಕಿಂತ ಹೆಚ್ಚಿಗೆ ಇರೋದು 14. ಓಕೆ, 14 ಸಂಚಿತ ಆವೃತ್ತಿಯನ್ನು ಹೊಂದಿರುವಂತಹ ವರ್ಗಾಂತರದ, ಇದನ್ನ ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ, ವರ್ಗಾಂತರದ ಕೆಳಮಿತಿಯನ್ನ ಎಲ್ ಅಂತ ಕರಿತೀನಿ. L is equal to 20. ಓಕೆ, ನೆಕ್ಸ್ಟ್ n ಅಂತೂ ಗೊತ್ತಾಗಿದೆ, 20 ಐತಿ. ಸಿ ಎಫ್ ಮಧ್ಯಾಂಕವಿರುವ ಆವೃತ್ತಿಯ, ಓಕೆ, ಮಧ್ಯಾಂಕವಿರುವ ಆವೃತ್ತಿಯ ಹಿಂದಿನ ಸಂಚಿತ ಆವೃತ್ತಿ ಅಂದ್ರೆ ಸಿ ಎಫ್ ಇಸ್ ಈಕ್ವಲ್ ಟು 6. Therefore, ಎಫ್ ಇಸ್ ಈಕ್ವಲ್ ಟು ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ ಅಂದ್ರೆ 8. ಓಕೆ, ಎಚ್ ಇಸ್ ಈಕ್ವಲ್ ಟು ವರ್ಗಾಂತರದ ಗಾತ್ರ ಇಸ್ 10. ಈಗ ಹಂಗಾರ ಫಾರ್ಮುಲಾ ಬರ್ಕೊಂಡ್ಬಿಡೋಣ. ಮಧ್ಯಾಂಕ ಇಸ್ ಈಕ್ವಲ್ ಟು ಎಲ್ ಪ್ಲಸ್ n/2 ಮೈನಸ್ ಎಫ್ ಹೋಲ್ ಡಿವೈಡೆಡ್ ಬೈ ಎಫ್ ಇಂಟು ಎಚ್. ಈ ಫಾರ್ಮುಲಾದೊಳಗೆ ಈ ಬೆಲೆಯನ್ನ ಆದೇಶ ಮಾಡೋಣ. 20 ಪ್ಲಸ್ n/2 ಮಾಡಿಬಿಟ್ಟಿದೀವಿ ಇಲ್ಲಿ, 10 ಮೈನಸ್ ಸಿ ಎಫ್ 6 ಐತಿ, ಡಿವೈಡೆಡ್ ಬೈ ಎಫ್ 8 ಐತಿ, ಇಂಟು ಎಚ್ ಅಂದ್ರೆ 10 ಇದೆ, ಈಸ್ ಈಕ್ವಲ್ ಟು 20 ಪ್ಲಸ್ 10ರಲ್ಲಿ 6 ಹೋದ್ರೆ 4 ಡಿವೈಡೆಡ್ ಬೈ 8 ಇಂಟು 10 ಈಸ್ ಈಕ್ವಲ್ ಟು 20 ಪ್ಲಸ್ 4 ಒಂದ್ಲೆ 4 ಎಳೆ, 2 ಒಂದ್ಲೆ 2 ಐಲೆ, ಪ್ಲಸ್ 5 ಇಂಟು 1 5. Therefore, 25 ಈಸ್ ಮಧ್ಯಾಂಕ. ಮಧ್ಯಾಂಕ ಈಸ್ ಈಕ್ವಲ್ ಟು 25 ಅಂತ. ಹೀಗೆ ಸ್ನೇಹಿತರೆ, ಬಹಳ ಸುಲಭವಾಗಿ ಇವುಗಳನ್ನ ನಾವು ಇದ್ರೊಳಗೆ ಐಡೆಂಟಿಫೈ ಮಾಡಿದ್ವಿ ಅಂದ್ರೆ ನಾವು ಸುಲಭವಾಗಿ 3 ಅಂಕಗಳನ್ನು ತೆಗಿಬಹುದು ಅಂತ ಹೇಳ್ತಾ, ಮತ್ತೆ ಮುಂದಿನ ಪ್ರಶ್ನೆಯಲ್ಲಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ, ಓಕೆ, ಧನ್ಯವಾದಗಳು, ನಮಸ್ಕಾರ.